ಶ್ರೀನಿವಾಸ. ಇವತ್ತು ಆದ್ಯ ಟ್ರಸ್ಟ್ ವತಿಯಿಂದ ಹಾಗೂ ಸಮಾಜಮುಖಿ ಮಹಿಳಾ ಮಂಡಳಿ ವತಿಯಿಂದ ನಾವು ಪ್ಲಾಸ್ಟಿಕ್ ಬ್ಯಾನ್ ಮಾಡೋ ಸಂಬಂಧ ಇದನ್ನ ಚೀಲಗಳು ರೀಯೂಸ್ ಮಾಡೋದು ಅಂದ್ರೆ ಹಳೆ ಸೀರೆ ಕೊಟ್ಟು ಅದರನ್ನೇ ಚೀಲ ಹೊಲಿಸಿ ನಾವೆಲ್ಲ ಪ್ರಕೃತಿ ಸಂರಕ್ಷಣೆ ಮಾಡೋ ಸಂಬಂಧ ಈ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡ್ತಿದ್ವಿ. ಇದು ಸ್ಟಾರ್ಟ್ ಮಾಡೋರು ನಮ್ಮ ವಿದ್ಯಾವಾಹಿನಿ, ನಮ್ಮ ದಾಸ್ ಸಾಹಿತ್ಯ ಸಂಚಾಲಕರವರು. ಅವರು ಎಲ್ಲ ಹೊಲದು ತರಬೇತಿನೂ ಕೊಡ್ತಾರೆ. ಇದರಿಂದ ಪರಿಸರ ಹಾಳಾಗಬಾರ್ದು. ಮೇನ್ ನಮ್ಮ ಉದ್ದೇಶ ಅಂದ್ರೆ ಪ್ಲಾಸ್ಟಿಕ್ ಬ್ಯಾನ್ ಆಗಬೇಕು ಮತ್ತು ರೀಯೂಸ್ ಆಗಬೇಕು. ಹಳೆ ವಸ್ತುವನ್ನ ರೀಯೂಸ್ ಮಾಡಿ ಅದು ಮತ್ತೆ ಉಪಯೋಗಿಸಬೇಕನ್ನೋ ಮೇನ್ ಉದ್ದೇಶ ನಮ್ದು ಈ ಮಂಡಳಿಯಿಂದದ. ಅದಕ್ಕೆ ನಮ್ಮದು ಮುಂದಿಂದೆಲ್ಲ ನಮ್ಮ ವಿದ್ಯಾರ್ಥಿನಿಯರು ಅದನ್ನ ಹೇಗೆ ಮಾಡ್ತಾರೆ, ಅದನ್ನ ಏನೇನು ಮಾಡಬೇಕು, ಅದಕ್ಕೆ ಏನೇನು ಸೌಕರ್ಯ ಬೇಕು ಅವೆಲ್ಲ ವಿದ್ಯಾರ್ಥಿ ನಮ್ಗೆ ಡಿಟೇಲ್ ತಿಳಿಸ್ಕೊಡ್ತಾರೆ. ಅದಕ್ಕಾಗಿ ಇನ್ನು ಮುಂದೆ ನಾವು ವಿದ್ಯಾರ್ಥಿನಿಗೆಲ್ಲ ಹೇಳ್ಕೊಡ್ಬೇಕಾಗಿ ಕೇಳ್ಕೊತೀನಿ. ಇದೆ ಹರೇ ಶ್ರೀನಿವಾಸ. ಇಲ್ಲಿ ನಮ್ಮಲ್ಲಿ ನಡೆದಿದ್ದಂದ್ರೆ ಪ್ಲಾಸ್ಟಿಕ್ ಉಪಯೋಗ ಮಾಡಲಾರ್ದಂಗೆ ನಾವು ಮಾಡಿಕೊಂಡು ಈಗ ನಾವು ಹಳೆ ಸೀರೆಗಳನ್ನು ಉಪಯೋಗ ಮಾಡಿ ಬ್ಯಾಗ್ ಮಾಡ್ಲಿಕ್ಕತ್ತೀವಿ. ಇನ್ನೂ ಎಲ್ಲ ಕ್ಲಾಸ್ಗಳು ಮಾಡ್ತಿರ್ತೀವಿ, ಬ್ಲೌಸ್ ಕಲಿಸೋದು ಅದು ಎಲ್ಲ. ಆದರೆ ಈಗ ನಾವು ಮಾಡ್ಲಿಕ್ಕತ್ತಿದ್ದು ಈಗ ಕಸದಿಂದ ರಸ ಅಂತೇಳಿ ಮಾಡುವಂಥ ಒಂದು ನಾವು ಇದು ಮಾಡಿಕೊಂಡು ಈ ನಮ್ಮ ಮಂಡಳದಿಂದ ನಾವು ಇದನ್ನ ಅನುಕೂಲ ಮಾಡ್ಕೊಡ್ಲಿಕ್ಕತ್ತೀವಿ ಎಲ್ಲರಿಗೂ. ಯಾರು ಹೊಲಿಲಿಕ್ಕೆ ಬರ್ಬೋದು, ಯಾರು ನಿಮ್ಮ ಸೀರೆಗಳನ್ನು ನಿಮ್ಮಿಂದ ಏನು ಅನುಕೂಲ ಆಗ್ತದೋ ಅದನ್ನ ನಮಗೆ ಮಾಡ್ರಿ. ಈಗ ನಾವಂತರೂ ಸೀರೆ ತಗೊಂಡು ಬಂದು ಈಗ ಮಾಡ್ಲಿಕ್ಕತ್ತೀವಿ. ಇನ್ನೂ ಎಷ್ಟೋ ಜನ ನಮಗೆ ಹೊಲಿಲಿಕ್ಕೆ ಬರ್ಲಿಕ್ಕೆ ಆಗೋದಿಲ್ಲ, ಸೀರೆ ಮಾತ್ರ ಕೊಡ್ತೀವಿ ಅಂದ್ರೆ ಸೀರೆ ತಗೊಂಡು ಬಂದು ನಾವು ಅದರೊಳಗೆ ಇನ್ನೊಂದು ಸೀರೆ ಹಾಕಿ ಕರೆಕ್ಟಾಗಿ ಪ್ಲಾಸ್ಟಿಕ್ ಬ್ಯಾನ್ ಮಾಡುವಂಥದ್ದು ಇದೇನದ ದೊಡ್ಡ ಚೀಲ ಅಂದ್ರೆ ಇದು ತರಲಿಕ್ಕೆ ಕಾಯಿಪಲ್ಯ ತರೋ ಚೀಲಗಳನ್ನು ಮೊದಲು ಮಾಡಿಸ್ಲಿಕ್ಕತ್ತೀವಿ. ಇನ್ನು ನಮ್ಮ ಇದರಿಂದ ಟ್ರಸ್ಟ್ ವತಿಯಿಂದ ಮತ್ತೆ ನಾವು ಇನ್ನೂ ಸಣ್ಣ ಸಣ್ಣ ಪರ್ಸು ಇದು ಮಾಡಿಸ್ಬೇಕಂತ ಮಾಡೀವಿ. ಈ ಉದ್ದೇಶ ಏನದ ಇಡೀ ನಮಗ ಸಮಾಜಕ್ಕೆ ಉಪಯೋಗ ಆಗುವಂತಹದ್ದು. ಆಮೇಲೆ ಇದರಿಂದ ಇನ್ನೂ ಎಷ್ಟೋ ಹೆಣ್ಮಕ್ಳು ತಮ್ಮ ಕಾಲ್ ಮೇಲೆ ನಿಂತು ತಮ್ಮ ಅನುಕೂಲ ಮಾಡ್ಕೊಳ್ಳಿಕ್ಕೆ ಅಂತಾನೆ ನಾವು ಮಾಡ್ಲಿಕ್ಕತ್ತೀವಿ. ಈಗ ಶುರುವಾತಿಗೆ ಮಾತ್ರ ನಾವು ಮೊದಲು ಬ್ಲೌಸ್ ಕಲ್ಸೀವಿ, ಇದು ಮಾಡೀವಿ, ಕಲಿಸ್ತಾ ಇದ್ದೀವಿ. ನಮ್ಮ ಮನೆಯೊಳಗೂ ನಮ್ದಲ್ಲೇ ಶಾಸ್ತ್ರಿನಗರ ಹತ್ರ ನಮ್ಮ ಮನೆ ಅದ, ಅಲ್ಲಿ ಬಂದು ನಾವು ಮಾಡ್ತೀವಿ. ಅಲ್ಲಿನ ನಮ್ಮಲ್ಲಿನೂ ಕಲಿಸ್ತೀವಿ. ಕಲಿಸಿ ನೀವು ಹೆಂಗ್ ಮಾಡ್ಬೇಕು ಅನ್ನೋದು ಕಲಿಸ್ಕೊಟ್ಟಿವಿ ಅಂದ್ರೆ ನೀವು ಮನೆಯೊಳಗೆ ಮಾಡಿ ನಮಗ 100 ಗಟ್ಲೆ ಮಾಡಿ ಕೊಡ್ಬೋದು. ನಮ್ದು ಈಗ ಆಲ್ರೆಡಿ ಎಲ್ಲ ಕಡೆ ನಮಗ ಇದು ಅಡ್ವರ್ಟೈಸ್ ಆಗ್ಯದ, ನಾವು ಹೇಳಿವಿ. ಈಗ ಎಷ್ಟೋ ಜನ ನಮ್ಗೆ ಕೇಳಕತ್ತಾರ, ನಮಗೊಂದು 100 ಕೊಡ್ರಿ, 800 ಕೊಡ್ರಿ, ಇದು ಹಾಕೊಡ್ಲಿಕ್ಕೆ ಸೀರೆ ಅದು ಹಾಕೊಡ್ಲಿಕ್ಕೆ. ಈಗ ಶಾಪ್ನವ್ರು ಅಂಗಡಿಯವ್ರು ಕೇಳ್ಕತ್ತಾರ. ಅಂತದಕ್ಕೆಲ್ಲ ನಾವು ಪಾರ್ಸಲ್ ಮಾಡ್ಲಿಕ್ಕೂ ಒಂದು ಅನುಕೂಲ ಆಗ್ತದಂತ ನಾವು ಈ ಕೆಲಸ ಮಾಡ್ಲಿಕ್ಕತ್ತೇವಿ. ಈಗ ಶುರುವಾತಿಗೆ ಮಹಿಳಾ ಇದು ದಿನಾಚರಣೆ ದಿನ ನಾವು ಇದು ಬಂದವ್ರಿಗೆಲ್ಲ ನಾವು ಒಂದು ಗಿಫ್ಟ್ ರೂಪದಿಂದ ಮೊದಲು ಕೊಟ್ಟು ಎಲ್ಲರಿಗೂ ನಾವು ಇದನ್ನ ಹಿಂಗೆ ಯೂಸ್ ಮಾಡಬೇಕು, ಆದಷ್ಟು ನಾವು ಪ್ಲಾಸ್ಟಿಕ್ ಕಡಿಮೆ ಮಾಡಬೇಕು, ನಮ್ಮ ಪರಿಸರ ಹಾಳಾಗ್ಲಾರ್ದಂಗೆ ನೋಡ್ಕೋಬೇಕು ಅಂತ ತಿಳ್ಕೊಂಡು ಇದನ್ನ ನಾವು ಮಾಡ್ಲಿಕ್ಕತ್ತೀವಿ. ಇದಕ್ಕೆ ನೀವೆಲ್ಲ ಸಪೋರ್ಟ್ ಕೊಟ್ರೆ ನಮಗೆ ಇನ್ನೂ ಒಂದು ಸಂತೋಷ ಆಗ್ತದೆ. ಹರೇ ಶ್ರೀನಿವಾಸ, ನೀವು ಮಾಡಿದ್ದು ನಮಗೆ ಬಹಳ ಸಂತೋಷ ಆಗ್ತದಂತ ನೀವೆಲ್ಲ ನಮ್ಮ ಕಮೆಂಟು ಹಾಕ್ರಿ, ನಮಗೆ ಅನುಕೂಲ ಮಾಡಿಕೊಡ್ರಿ. ಎಲ್ಲರ ಸಹಕಾರದಿಂದ ನಾವು ಇದನ್ನೊಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂತ ನಮ್ಮ ಆಸೆ ಅದ. ಹರೇ ಶ್ರೀನಿವಾಸ. अभी सब्सक्राइब करें।